ಊಟ ಮಾಡುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈ ತೊಳೆದುಕೊಳ್ಳಬೇಕು. ಊಟಕ್ಕೆ ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು. ಊಟಕ್ಕೆ ಕುಳಿತಾಗ ತಲೆಯ ಮೇಲೆ ಪೇಟ ಅಥವಾ ಟೋಪಿ ಇರಬಾರದು. ಊಟದ ತಟ್ಟೆ ಅಥವಾ ಊಟದ ಎಲೆ ಶುಚಿಯಾಗಿದ್ದರೂ ಮತ್ತೊಮ್ಮೆ ಸ್ವಲ್ಪ ನೀರಿನಿಂದ ತೊಳೆಯಬೇಕು. ಚಪ್ಪಲಿಗಳನ್ನು ಅಥವಾ ಪಾದರಕ್ಷೆಗಳನ್ನು ಹಾಕಿಕೊಂಡು ಊಟಕ್ಕೆ ಕುಳಿತುಕೊಳ್ಳಬಾರದು. ಹೊರಗಡೆ ಅಥವಾ ಫಂಕ್ಷನ್ಗಳಲ್ಲಿ ಬಿಟ್ಟು. ಯಾರಾದರೂ ಊಟ ಮಾಡುವಾಗ ಅತ್ತಿಂದಿತ್ತ ಓಡಾಡಬಾರದು. ಊಟ ಮಾಡುವ ಸಮಯದಲ್ಲಿ ಕಸವನ್ನು ಗುಡಿಸಬಾರದು. ಊಟ ತಿನ್ನುವ ಮುಂಚೆ ದೇವರ ಪ್ರಾರ್ಥನೆ ಮಾಡಲೇಬೇಕು. ನಿದ್ದೆಗಣ್ಣಿನಲ್ಲಿ ತೂಕಡಿಸುತ್ತಾ ಊಟವನ್ನು ಮಾಡಬಾರದು. ಊಟ ತಿನ್ನುವಾಗ ಶಬ್ದ ಬರುವ ಹಾಗೆ ಅಂದರೆ ಲೊಚಲೊಚ ಶಬ್ದ ಮಾಡಿ ತಿನ್ನಬಾರದು. ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನಬಾರದು. ಊಟ ಮಾಡುವಾಗ ನೆಲದ ಮೇಲೆ ಎಡಗೈಯನ್ನು ಊರಿರಬಾರದು. ಕುಳಿತುಕೊಂಡು ಸಮಾಧಾನವಾಗಿ ಊಟವನ್ನು ತಿನ್ನಬೇಕು. ಊಟ ಮಾಡುವಾಗ ತಪ್ಪದೆ ಎಡಭಾಗದಲ್ಲಿ ನೀರನ್ನು ಇಡಬೇಕು. ನಿಂತುಕೊಂಡು ಅಥವಾ ಓಡಾಡಿಕೊಂಡು ಎಲ್ಲೆಂದರಲ್ಲಿ ಊಟ ತಿನ್ನಬಾರದು. ಊಟ ಮಾಡುವಾಗ ನಗುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು. ತಿನ್ನುವ ಕೈತುತ್ತನ್ನು ಕೈಯಲ್ಲಿ ತೂಕ ಮಾಡಿಕೊಂಡು ತಿನ್ನಬಾರದು. ಊಟದ ತಟ್ಟೆ ಅಥವಾ ಎಲೆಯ ಸುತ್ತಲೂ ಅನ್ನದ ಅಗಳನ್ನು ಚೆಲ್ಲಿರಬಾರದು. ತಟ್ಟೆಯಲ್ಲಿ ಸ್ವಲ್ಪವೂ ಅನ್ನವನ್ನು ಬಿಡದೆ ತಿನ್ನಬೇಕು. ಊಟ ಮಾಡಿದ ಕೂಡಲೇ ಕೈ ತೊಳೆದುಕೊಳ್ಳಬೇಕು. ಅಲ್ಲೇ ಕುಳಿತು ಕೈಯನ್ನು ಒಣಗಿಸಬಾರದು. ಊಟ ಮುಗಿದ ಕೂಡಲೇ ಕುಳಿತ ಜಾಗದಿಂದ ಎದ್ದೇಳಬೇಕು. ಎಂಜಲು ಕೈಯಲ್ಲಿ ಊಟದ ತಟ್ಟೆ ಅಥವಾ ಎಲೆಯನ್ನು ಎತ್ತಬಾರದು. ಎಂಜಲು ತಟ್ಟೆ ಕೈ ತೊಳೆದು ಎತ್ತಬೇಕು. ಊಟ ಮಾಡಿದ ತಕ್ಷಣ ಮಲಗಬಾರದು. ಊಟ ಮಾಡಿದ ತಕ್ಷಣ ಬಾಯಿಯನ್ನು ಮುಕ್ಕಳಿಸಬೇಕು ಮತ್ತು ತದನಂತರ ನಿಧಾನವಾಗಿ 1-2 ನಿಮಿಷಗಳ ಕಾಲ ವಾಕಿಂಗ್ ಅನ್ನು ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.